ಇನ್ನು ವಿಶೇಷ ಅಂತಂದರೆ ಈ ತಕ್ಕಡಿಗಳನ್ನು ನೋಡ್ಬೋದು ನೋಡಿ. ಚಿನ್ನದ ಅಂಗಡಿಯಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ರು ಮುಂಚೆ. ಸೌಂಡ್ ರೆಕಾರ್ಡರ್, ಹಾಗೆ ಹಳೆ ಹಳೆ ಗಡಿಯಾರಗಳನ್ನು ನೋಡ್ಬೋದು. ವೆರೈಟೀಸ್ ಆಫ್ ಗಡಿಯಾರ ಇದೆ ಇಲ್ಲಿ. ಹಳೆ ವಸ್ತು ಸಂಗ್ರಹಾಲಯ ಅಂತಂದರೆ ಮೊದಲು ಯೂಸ್ ಮಾಡ್ತಿರುವಂಥ ವಸ್ತುಗಳನ್ನು ಇವರು ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ಬಂದ ತಕ್ಷಣ ನನ್ನ ಕಣ್ಣು ಹೋಗಿರುವಂಥದ್ದು ಈ ಫೋನ್ ಮೇಲೆ. ಹಳೇ ಕಾಲದಲ್ಲಿ ನೀವು ಟಿ ವಿಯಲ್ಲೆಲ್ಲ ನೋಡಿರ್ಬೋದು ಇದನ್ನು ಯೂಸ್ ಮಾಡ್ತಿರುವಂಥದ್ದು. ಸೊ ಅದನ್ನು ಹೀಗೆ ನಂಬರ್ ತಿರ್ಸ್ತಾ ಇದ್ರು. ಅದು ಹೇಗೆ ಆಪರೇಟ್ ಮಾಡ್ತಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಇದು ಹಳೆ ಕಾಲದ ಫೋನ್. ಆದರೆ ಇನ್ನೂ ಒಂದು ನೋಡ್ಬೋದು, ಇಲ್ಲಿ ಸಿ ಡಿಗಳನ್ನು ಹಾಕಿ ಇವರು ರೇಡಿಯೋ ಅಂತಂದರೆ ಪದ್ಯ ಅದನ್ನೆಲ್ಲ ಕೇಳ್ತಿರುವಂಥದ್ದು ನೋಡ್ಬೋದು. ಇದು ಇವಾಗ ಕನೆಕ್ಟ್ ಮಾಡೋಕ್ಕಾಗಲ್ಲ. ನೀವಿಲ್ಲಿ ನೋಡ್ಬೋದು ಎತ್ತಿನ ಗಾಡಿ ಚಕ್ರ, ಆರಾಮ್ ಕುರ್ಚಿ. ಇದ್ರೊಳಗಡೆ ಒಂದು ಈ ಥರ ಬಟ್ಟೆ ಹಾಕಿ ಕೂತ್ಕೋತಿದ್ರು. ಚಿಕ್ಕ ಚಿಕ್ಕ ಏಣಿಗಳನ್ನು ಕಾಣ್ಬೋದು. ಇನ್ನು ವಿಶೇಷ ಅಂತಂದರೆ ಈ ತಕ್ಕಡಿಗಳನ್ನು ನೋಡ್ಬೋದು ನೋಡಿ. ಚಿನ್ನದ ಅಂಗಡಿಯಲ್ಲೆಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ರು ಮುಂಚೆ. ಸೌಂಡ್ ರೆಕಾರ್ಡರ್, ಹಾಗೆ ಹಳೆ ಹಳೆ ಗಡಿಯಾರಗಳನ್ನು ನೋಡ್ಬೋದು. ವೆರೈಟೀಸ್ ಆಫ್ ಗಡಿಯಾರ ಇದೆ. ಇದರಲ್ಲಿ ನೀರು ತುಂಬಿ ಇಟ್ಟು ಕುಡಿದ್ರೆ ಎಷ್ಟು ತಂಪಾಗ್ತಿತ್ತು ಮೊದಲಿನವ್ರು. ಇವಾಗ ಯಾರು ಯೂಸ್ ಮಾಡಲ್ಲ. ದೀಪಗಳಾಗಿರ್ಬೋದು, ಹಾಗೆ ಇದು ಪೀಪ್ರಿ ಊದ್ಸೋದು ಮೊದಲು ಹಳೇ ಕಾಲದಲ್ಲಿ ಮದುವೆ ಮನೆಯಲ್ಲೆಲ್ಲ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಅಂಥದ್ದು. ಮತ್ತು ಇದೇನಂತ ನನಗೆ ಗೊತ್ತಿಲ್ಲ. ಮತ್ತು ಇದು ಹಳೆ ರಾಜರ ಕಾಲದಲ್ಲೆಲ್ಲ ಯೂಸ್ ಮಾಡ್ತಾ ಇದ್ರು. ವಾದ್ಯದವರೆಲ್ಲ ಯೂಸ್ ಮಾಡ್ತಾರಲ್ಲ ಅದು. ಹಾಗೆ ಇದೆಲ್ಲ ಹಳೆ ಇಂಜಿನ್. ಇವಾಗ ಕಣ್ಮರೆ ಆಗಿರೋದಂತಂದರೆ ಇವಾಗ ಯಾರು ಅರೆಯೋದೇ ಇಲ್ಲ. ಅರೆಯೋದಕ್ಕೆ ಹೊರಟೆ ಹೋಗಿದೆ ಇವಾಗ. ಗ್ರೈಂಡರ್ ಬಂದುಬಿಟ್ಟು. ಸೊ ಯಾರೇ ಕಲ್ಲುಗಳನ್ನು ಇಟ್ಟಿದ್ದಾರೆ, ಚಿಕ್ಕದು ದೊಡ್ಡದು. ಮತ್ತು ಇದು ರಾಗಿ ಬೀಸುವಂಥ ಕಲ್ಲಾಗಿರ್ಬೋದು. ಹಾಗೆ ಇಲ್ಲಿ ವೆರೈಟೀಸ್ ಆಫ್ ಕಲ್ಲುಗಳನ್ನು ಇಟ್ಟಿದ್ದಾರೆ. ಎಷ್ಟೊಂದು ವೆರೈಟಿ ಆಗಿರುವಂತಹ ಕಲ್ಲುಗಳನ್ನು ನಾವಿಲ್ಲಿ ಕಾಣ್ಬೋದು. ಅದರ ಜೊತೆಗೆ ಇನ್ನು ವಿಶೇಷ ಅಂತಂದರೆ ಹಳೆ ಹಳೆ ಟೇಪ್ ರೆಕಾರ್ಡರ್ಸ್ಗಳನ್ನು ಕೂಡ ಇಲ್ಲಿ ಇಟ್ಟಿದ್ರು. ಇನ್ನು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಫೋನ್ಸ್ಗಳನ್ನು ಕೂಡ ನೀವು ಇಲ್ಲಿ ಕಾಣ್ಬೋದು. ಮೊದಲೆಲ್ಲ ಟೇಪ್ ರೆಕಾರ್ಡಿಂಗಲ್ಲಿ ಒಂದು ಟೇಪನ್ನು ಹಾಕಿ ಮತ್ತೆ ಸಾಂಗನ್ನು ಕೇಳ್ತಾ ಇದ್ವಿ. ಅದು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಈ ಥರ ಒಂದು ಹಳೆ ಕಾಲದ ಫೋನ್ಸ್ ಆಗಿರ್ಬೋದು. ಇನ್ನು ಅನೇಕ ಥರದಂತಹ ಐಟಮ್ಸ್ಗಳನ್ನು ಇಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ನೋಡಲಿಕ್ಕೆ ಏನಿಲ್ಲ ಅಂತಂದರೆ ನಿಮಗೆ ಅರ್ಧ ದಿನ ಅಂತೂ ಬೇಕೇ ಬೇಕು. ಕರೆಕ್ಟಾಗಿ ನೋಡಿದರೆ ಅಷ್ಟು ಅಂದರೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇವರು. ಇಲ್ಲಿ ಹಾಗೆ ತುಂಬ ಬೇರೆ ಬೇರೆ ವಸ್ತುಗಳನ್ನು ಇಟ್ಟಿದ್ದಾರೆ. ಮತ್ತು ಇನ್ನೊಂದು ಫೋನ್ ಇದೆ, ತುಂಬ ದೊಡ್ಡದಾಗಿರುವಂಥ ಫೋನ್. ಅದು ನೋಡಿ ಹಾಗೆ ಮುಂದೆ ಬಂದರೆ ಇಲ್ಲಿ ಪೈಪ್ಗಳಿಗೆ ಅಂತ ಕನೆಕ್ಟ್ ಮಾಡುವಂಥದ್ದು ಒಂದು ವಸ್ತುಗಳಾಗಿರ್ಬೋದು ಅದೆಲ್ಲ ಇಟ್ಟಿದ್ದಾರೆ. ಇದು ಏನಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಿ. ಹಳೆ ರೇಡಿಯೋ ಆಗಿರ್ಬೋದು ಇದನ್ನೆಲ್ಲ ನೋಡ್ಬೋದು. ಇಲ್ಲ ಹಳೆ ರೇಡಿಯೋ. ಇನ್ನು ಮುಂಚಿನ ಕಾಲದಲ್ಲೆಲ್ಲ ಚಿನ್ನ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಮೂಟೆಗಟ್ಟಲೆ ಎಲ್ಲ ಈ ಥರ ಒಂದು ಭರಣಿ ಥರ ಹಾಕಿ ಇಡ್ತಾ ಇದ್ರು. ಇದರಲ್ಲೂ ನೀವು ನೋಡ್ಬೋದು ತಾಮ್ರದಿಂದ ಮಾಡಿರ್ಬೋದು, ಹಾಗೆ ಮಣ್ಣಿನಿಂದ ಮಾಡಿರ್ಬೋದು. ಅನೇಕ ಥರದಂತಹ ವಿಧವಾದಂತಹ ಗಾತ್ರದಲ್ಲಿ ಇಲ್ಲಿರ್ತದೆ. ಹಾಗೆ ಈಗ ಇದ್ರ ಬಳಕೆ ಎಲ್ಲ ತುಂಬ ಅಂದರೆ ತುಂಬ ಕಮ್ಮಿ ಕೂಡ ಆಗಿದೆ. ಖಾಲಿ ಶೋಕೇಸ್ಗಳಿಗೆ ಮಾತ್ರ ನಾವು ಇದನ್ನು ಬಳಸ್ಕೋತಾ ಇದ್ದೀವಿ. ಇನ್ನು ಈ ಒಂದು ವಸ್ತು ಕೂಡ ಏನಕ್ಕೆ ಯೂಸ್ ಮಾಡ್ತಿದ್ರೆ ಅಂತ ನಮಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ರೈತ ಯೂಸ್ ಮಾಡುವಂತಹ ನೇಗಿಲುಗಳನ್ನು ಕಾಣಬಹುದು. ಇದಂತೂ ಇವಾಗ ನಾನಂತೂ ನೋಡೇ ಇಲ್ಲ, ಖಾಲಿ ಟಿ ವಿಗಳಲ್ಲಿ ನೋಡಿದ್ದು. ಒತ್ತು ಸಾವಿಗೆ ಮಾಡುವಂಥದ್ದು ಇವಾಗ ಸಹ ಯೂಸ್ ಮಾಡ್ತಾರೆ. ಹಾಗೆ ತುಂಬ ಹಳೆಯದಂತ ಅನಿಸಿದ್ರೆ ನೋಡಿ ಅಂತೆ ಎಲ್ಲೂ ಇವಾಗ ಕಾಣ್ಲಿಕ್ಕೆ ಸಿಗಲ್ಲ. ಪ್ರಿಂಟಿಂಗ್ ಮಿಷನ್, ಟೈಪಿಂಗ್ ಮಿಷನ್. ಟೈಪ್ ಮಾಡ್ತಾ ಇದ್ರೆ ಇಲ್ಲಿ ಪೇಪರಲ್ಲಿ ಬರ್ತಾ ಇತ್ತು. ತುಂಬಾ ಚೆನ್ನಾಗಿರುವಂಥ ಒಂದು ಇದು ಕಾನ್ಸೆಪ್ಟ್. ಸುತ್ತಿಗೆ ಇರಬಹುದು ನಂಬರಲ್ಲಿ. ಕೇಜಿ ಕಲ್ಲು ಮತ್ತು ಇನ್ನಿತರ ವಸ್ತುಗಳನ್ನು ಇಟ್ಟಿದ್ದಾರೆ. ಹಳೆ ದೀಪ ತುಂಬ ವಿಶೇಷವಾಗಿರುವಂಥದ್ದು ನೋಡಿ ಅಂತ ಇದು.
ಈ ತರ ಚಿಮ್ನಿಗಳು ಇವಾಗ ಸ್ಟೈಲಿಗೆ ಅಂತ ಬರ್ತಿತ್ತು, ಮುಂಚೆ ಇದ್ರನ್ನೇ ಹಿಡ್ಕೊಂಡು ದೂರ ದೂರ ತನಕ ಹೋಗ್ತಾ ಇದ್ರು. ಇನ್ನು ಇಲ್ಲಿ ಕೆಲವು ವಸ್ತುಗಳನ್ನು ನಾವು ಕಣ್ಣಿಂದ ಸಹ ನೋಡಲಿಲ್ಲ. ಹಾಗೆ ಅಷ್ಟು ಅಂದರೆ ಅಷ್ಟು ವಿಶೇಷವಾದಂತಹ ವಸ್ತುಗಳನ್ನು ಇವರು ಸಂಗ್ರಹಣೆ ಮಾಡಿದರು. ಅದರ ಜೊತೆಗೆ ಮೊಸರು ಕಡಿಯುವಂಥದ್ದು, ದಿನನಿತ್ಯ ಅಡಿಗೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಅದರ ಜೊತೆಗೆ ಯುದ್ಧದಲ್ಲಿ ಯೂಸ್ ಮಾಡಿದಂತಹ ಕತ್ತಿಗಳು, ಇನ್ನು ದಿನ ಬಳಕೆಗೆ ಬೇಕಾಗಿರುವಂತಹ ಕತ್ತಿಗಳು, ಸಾಂಬ್ರಾಣಿಗಳನ್ನು ತುಂಬುವಂತಹ ಪಾತ್ರೆಗಳನ್ನು ಕೂಡ ಇಲ್ಲಿ ಸಂಗ್ರಹಣೆ ಮಾಡಿದರು. ಇನ್ನು ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದರಲ್ಲಿ ಸಾವಿಗೆ ಮಾಡುವಂಥದ್ದು ಅಂತಂದರೆ ಇದ್ರ ಒಳಗಡೆ ಆ ಹಿಟ್ಟನ್ನು ಹಾಕಿ ತಿರ್ಸಿದಾಗ ಅದು ಸಾವಿಗೆ ಆಗಿ ಹೊರಗಡೆ ಬರ್ತದೆ. ಇನ್ನು ವಿಶೇಷ ಅಂತಂದರೆ ಈ ಒಂದು ನೀರು ತುಂಬುವಂತಹ ಪಾತ್ರ, ಮತ್ತು ಈ ಕಳ್ಳು ಮಾಡಬೇಕಾದ್ರೆ ಮಾಡ್ತಾರಲ್ಲ ಆ ಥರ ಒಂದು ಪಾತ್ರ ಇದು. ತುಂಬ ಲಾಂಗ್ ಎಲ್ಲ ಹೋಗಬೇಕಾದ್ರೆ ಇದರಲ್ಲಿ ನೀರು ತುಂಬ್ಕೊಂಡು ಹೋಗ್ತಾ ಇದ್ರು ಮುಂಚೆ ಎಲ್ಲ. ಪಾತ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾತ್ರೆ, ಹಳೆಯದು. ಇದು ರಾಗಿ ಮುದ್ದೆ ಮಾಡೋದಂತ ಅಂದ್ಕೊಂಡಿದ್ದೀನಿ. ಈ ಥರ ಮಾಡಿ ಕಾಲದಲ್ಲಿ ಯೂಸ್ ಮಾಡ್ತಿರುವಂತ ಆಯುಧಗಳನ್ನ ಒಂದು ಸೈಡಲ್ಲಿ ಇಟ್ಟಿದ್ದಾರೆ, ನೋಡ್ಕೊಂತ ಬನ್ನಿ. ಸಾಂಬಾರು ಬಟ್ಟಲ್ ಅಂತ ಹೇಳ್ತಾರೆ. ಅಂತಂದ್ರೆ ಇವಾಗ ನಾವೆಲ್ಲ ಪ್ಲಾಸ್ಟಿಕ್ ಇದರಲ್ಲಿ ಅರಿಶಿಣ ಅದು ಇದು ಹಾಕಿಡ್ತೀವಲ್ಲ, ನೋಡಿ ಇದು ಮರದಲ್ಲಿ ಮಾಡಿರುವಂಥದ್ದು. ಎಷ್ಟು ಒಂದು ವಿಭಿನ್ನವಾಗಿ ಮಾಡಿದ್ದಾರೆ ಅಂತಂದ್ರೆ, ಚೌರದ ಪೆಟ್ಟಿಗೆ. ಮೊದಲೆಲ್ಲ ಈ ಪೆಟ್ಟಿಗೆ ತಗೊಂಡು ಮನೆಗೆ ಬಂದು ಚೌರ ಮಾಡಿ ಹೋಗ್ತಾ ಇದ್ರು, ಅದೊಂದು ಪ್ರತೀತಿ ಇತ್ತು. ಅವಾಗ ಬರಬೇಕಾದ್ರೆ ಅವ್ರ ಜೊತೆ ಒಂದು ಪೆಟ್ಟಿಗೆ ಸಹ ಇರ್ತಾ ಇತ್ತು. ಹಾಗೆ ಈಚೆ ಕಡೆ ಬಂದ್ರೆ ಹಳೆ ಟಿವಿಗಳನ್ನು ನೋಡ್ಬೋದು. ಡೂಮ್ ಟಿವಿಸ್ ಅಂತ ಹೇಳ್ತಾರೆ. ಇವಾಗೆಲ್ಲ ಫ್ಲಾಟ್ ಟಿವಿಸ್ ಬರುತ್ತೆ, ಡೂಮ್ ಟಿವಿಸ್ ಇದೆಲ್ಲ ನೋಡ್ಬೋದು. ಚಿಕ್ಕ ಧೂಮ್ ಟಿವಿಯಿಂದ ಹಿಡಿದು ದೊಡ್ಡ ಧೂಮ್ ಟಿವಿ ತನಕನೂ ಡಿಫ್ರೆಂಟ್ ವೆರೈಟೀಸ್ಗಳನ್ನು ಕಾಣಬಹುದು. ನೋಡಲಿಕ್ಕೆ ಕೂಡ ತುಂಬ ಖುಷಿಯಾಗುತ್ತೆ. ಈಗ ಎಲ್ಲೂ ಕಾಣಲಿಕ್ಕೇನೆ ಸಿಗಲ್ಲ. ವಸ್ತುಗಳಾಗಿರ್ಬೋದು, ಚಪ್ಪಲಿ, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿರುವಂತಹ ಚಪ್ಪಲಿಗಳಾಗಿರ್ಬೋದು. ಹಾಗೆ ಹಳೆಯ ಕಾಲದಲ್ಲಿ ನಾವು ಅಂದರೆ ತುಂಬ ಹಿಂದೆ ಎಲ್ಲ ಆಟ ಆಡ್ತಿದ್ದಂತಹ ಒಂದು ವಸ್ತು. ಟಿವಿ, ಮೊಬೈಲ್, ಇಂಟರ್ನೆಟ್ ಯಾವುದೂ ಇಲ್ಲದೆ ಇರೋ ಕಾಲದಲ್ಲಿ ಈ ಆಟ ಜನಪ್ರಸಿದ್ಧವಾಗಿತ್ತು. ತುಂಬ ಜನರಿಗೆ ಇಷ್ಟ ಆಗ್ತಿತ್ತು. ಆ ಕಾಲಗಳನ್ನು ಎಲ್ಲ ಮಿಸ್ ಮಾಡ್ಕೋತಿದ್ದಾರೆ. ಇದರಲ್ವ ಈ ಹಳೆ ವಸ್ತು ಸಂಗ್ರಹ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದಿರುವಂಥದ್ದು ಕಂಬದ ಕೋಣೆ ಒಳಗಡೆ ಇರುವಂತಹ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನದ ಒಂದು ಆವರಣದಲ್ಲಿ. ನೀವು ದೇವಸ್ಥಾನಕ್ಕೆ ಹೋದರೆ ಇಲ್ಲಿ ಕೂಡ ವಿಸಿಟ್ ಮಾಡಿ ಬಂದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಇನ್ನು ಮಕ್ಕಳಿಗೆಲ್ಲ ಕರ್ಕೊಂಡು ಹೋದರೆ ಅವರು ಕೂಡ ಎಂಜಾಯ್ ಮಾಡ್ತಾರೆ. ಈ ಒಂದು ದೇವಸ್ಥಾನದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.